ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಪ್ರಧಾನಿ ಮೋದಿ ಅವರೇ ಕೊರೋನಾ ನೆಪವೊಡ್ಡಿ ಬಂದ್ ಮಾಡಲಾದ ರೈಲು ನಿಲ್ದಾಣಗಳನ್ನು ನೋಡಿದ್ದೀರಾ? ಕೇಂದ್ರ ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲಿ ರೈಲ್ವೆ ಇಲಾಖೆ ಕೂಡ ಪ್ರಮುಖವಾಗಿದೆ. ಇತ್ತೀಚೆಗೆ ಮಾನ್ಯ ಪ್ರಧಾನಿ ಮೋದಿಜಿ ಅವರು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಶ್ರೇಯೋಭಿವೃದ್ಧಿಗೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಆದರೆ ಅವರ ಕಾರ್ಯಕ್ಕೆ ತದ್ವಿರುದ್ಧವಾಗಿ ಸ್ಥಳೀಯ ಸಂಸದರು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ ಏನು ಅನ್ನಿಸ್ತಾ ಇದೆ. ಇದಕ್ಕೆ ಚೊಚ್ಚಲ ಉದಾಹರಣೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಬಯಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ರೈಲ್ವೆ ನಿಲ್ದಾಣ ಬಂದ್ ಆಗಿ 4 ವರ್ಷಗಳೇ ಕಳೆದಿದೆ. ಕೊರೋನಾ ನಿಯಂತ್ರಣ ಮಾಡಲು ಕೇಂದ್ರ ಸರ್ಕಾರ ಕೆಲ ಗ್ರಾಮೀಣ ಪ್ರದೇಶದಲ್ಲಿ ರೈಲುಗಳ ನಿಲುಗಡೆಯನ್ನ ರದ್ದುಪಡಿಸಿತು. ಆದರೆ ಕೊರೋನಾ ಹೊರಟು ಹೋಗಿ 4 ವರ್ಷಗಳು ಆದರೂ ಕೂಡ ಇನ್ನೂ ಇಲ್ಲಿ ರೈಲುಗಳ ನಿಲುಗಡೆ ಮಾತ್ರ ಮಾಡ್ತಾ ಇಲ್ಲ. ಇನ್ನು ಇಲ್ಲಿ ಸುಸಜ್ಜಿತವಾದ ರೈಲು ನಿಲ್ದಾಣವಿದ್ದು ದಿನನಿತ್ಯ ರೈಲುಗಳ ನಿಲುಗಡೆ ಇಲ್ಲದೆ ದಿನಕ್ಕೆ ಪಾಳು ಬೀಳ್ತಾ ಇದೆ. ಮತ್ತು ನಾಗರಗಾಳಿ ತುಂಬಾ ಪ್ರಮುಖ ಸ್ಥಳವಾಗಿದ್ದು ಇಲ್ಲಿ ರೈಲು ನಿಲ್ದಾಣದ ಮೂಲಕ ಸುಮಾರು 30 ಹಳ್ಳಿಗಳ ರೈಲು ಪ್ರಯಾಣಿಕರು ವಿದ್ಯಾರ್ಥಿಗಳು ದಿನನಿತ್ಯ ಸಂಚಾರ ಮಾಡ್ತಾ ಇದ್ರು. ಆದರೆ ಪ್ರಸ್ತುತ ನಿಲ್ದಾಣದಲ್ಲಿ ರೈಲುಗಳ ನಿಲುಗಡೆ ಇಲ್ಲದ ಕಾರಣ ಈ ಭಾಗದ ರೈಲು ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಈ ಭಾಗದ ಜನತೆಯ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಇತ್ತೀಚೆಗೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ವರದಿ ತಯಾರಿಸಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಗಮನಕ್ಕೆ ತೆಗೆದುಕೊಂಡು ಮನವಿ ಸಲ್ಲಿಸಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲೋ ಕೆಲಸ ಮಾಡಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಈ ಕೇಂದ್ರ ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಒಂದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಕಡೆ ಕೆಲವು ನಿಲ್ದಾಣಗಳಲ್ಲಿ ನಿಲುಗಡೆ ಮಾಡದೇ ಇರತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಸಾಕಷ್ಟು ಗ್ರಾಮೀಣ ಪ್ರದೇಶಗಳು, ಪ್ರತಿಯೊಂದು ಗ್ರಾಮ ಅಂದಿದ ತಕ್ಷಣ ಸಾಕಷ್ಟು ಹಲವಾರು ಗ್ರಾಮಗಳು ಸೇರಿಸಿ ಒಂದು ರೈಲ್ವೆ ನಿಲ್ದಾಣ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಅಂತಕ್ಕಂಥದ್ದು ದೊಡ್ಡ ಒಂದು ರೀತಿ ಇದು ಸಾಕಷ್ಟು ಒಂದು ರೀತಿ ಒಂದು 20ರಿಂದ 25 ಹಳ್ಳಿಗಳು ಬರ್ತವೆ ಇಲ್ಲಿ. ಇದೇ ಒಂದು ನಾಗರಗಾಳಿ ಮುಖಾಂತರ ದೂರದ ಬೆಂಗಳೂರಿಗೋ ಅಥವಾ ಈ ಕಡೆ ಬಾಂಬೆಗೋ ಅಥವಾ ಏನೋ ಮಹಾರಾಷ್ಟ್ರಕ್ಕೋ ಹೋಗ್ತಕ್ಕಂಥ ಇದಾಗಿರುತ್ತೆ. ಆದರೆ ಇಲ್ಲಿ ನಾಗರಗಾಳಿಗೆ ಬಂದಿದ್ದೀನಿ, ಏನು ಕೊರೋನಾ ಸಂದರ್ಭದಲ್ಲಿ ಬಂದಾಗಿದ್ದು, ಇದು ಇಲ್ಲಿವರೆಗೂ ಸಹ ಸ್ಟಾರ್ಟ್ ಆಗಿಲ್ವಂತೆ ನಿಲ್ದಾಣ. ಓಕೆ, ನೀವು ಫಾಸ್ಟ್ ಏನೋ ಬಿಡೋಕೆ ಹೋಗ್ಬೇಡಿ, ಸೂಪರ್ ಫಾಸ್ಟು, ಆದರೆ ಪ್ಯಾಸೆಂಜರ್ ಆದರೂ ನಿಲ್ಲಿಸ್ಬೇಕಲ್ಲ ಗಾಡಿನ. ಸರ್ ಹೇಳಿ ಸರ್. ಇಲ್ಲೇ ಕೊರೋನಾದಿಂದ ರೈಲ್ವೆ ಸ್ಟೇಷನ್ ಫುಲ್ ಕಟ್ಟಾರ. ಕೊರೋನಾಕ್ಕೆ ಮುಂದೆ ಗಾಡಿಗಳು ಸ್ಟಾಪ್ ಇದ್ದು ಪ್ಯಾಸೆಂಜರ್. ಈಗ ಕೊರೋನಾದಿಂದ ಇಲ್ಲೇ ಗಾಡಿಗಳು ಸ್ಟಾಪ್ ಇಲ್ಲ. ಡಬಲ್ ಲೈನ್ ಸ್ಟಾರ್ಟ್ ಆದಮೇಲೆ ಅದರೊಳಗೆ ನಮ್ಮ ಮನವಿ ಐತಿ ರಣ್ಣ ಕಡಾಟ ಸಾಹೇಬ್ರಿಗೆ ಮತ್ತು ನಮ್ಮ ಇವರು ಏನು ಅಂಗಡಿ ಮೇಡಮ್ಗೆ ಇದು ಇಲ್ಲೇ ಒಂದು ಪ್ಯಾಸೆಂಜರ್ ಅಟ್ಲೀಸ್ಟ್ ಪ್ಯಾಸೆಂಜರ್ ಸ್ಟಾಪ್ ಕೊಟ್ರಿ. ಇಲ್ಲೇ ಕೆನರಾ ಬ್ಯಾಂಕ್ದು ಸ್ಟಾಪ್ ಐತ್ರಿ ಹೋಗೋದು ಧಾರವಾಡದಿಂದ. ಮತ್ತು ನಮ್ದು ರೈನ್ ಫಾರೆಸ್ಟ್ ಆಫೀಸ್ ಮತ್ತು ಎಶೆಪ್ ಆಫೀಸ್ದು ಸ್ಟಾಪ್ ಐತ್ರಿ. ಮತ್ತು ಮಂಡಲ ಪಂಚಾಯತ್ ಪಿಡೋರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಎಲ್ಲರೂ. ಮತ್ತು ಇಲ್ಲೇ ಕಮ್ಮಿ 25 ಹಳ್ಳಿಗಳು ಅದಾವೆ. ದಿವಸ ಆ ಟ್ರೈನ್ ಇಲ್ಲೇ ಫುಲ್ ಆಗ್ತೈತೆ ರೀ. 50 ಮಂದಿ ದಿವಸ ಆ ಟ್ರೈನ್ಗೆ 50 ಮಂದಿ, ಈ ಟ್ರೈನ್ಗೆ 50 ಮಂದಿ ದಿವಸ ಹೋಗ್ತಾರೆ ರೀ. ಪಂಡರ್ಪುರ ಹೋಗಲಿ ಇಲ್ಲಿಂದ ಹಾಕ್ತಾರೆ ರೀ. ಆಮೇಲೆ ಬೆಂಗಳೂರು ಹೋಗಲಿ, ದೇವರ್ಗೆ ಹೋಗೋದು ಅದ್ರೂ ಇಲ್ಲೇ ಎಲ್ಲ ಮಂದಿ ಇಲ್ಲೇ ಎಲ್ಲಮ್ಮಕ್ಕೆ ಹೋಗೋದ್ರೂ ಇಲ್ಲಿಂದ ಹೋಗ್ತಾರೆ ರೀ. ಅದರ ಸಲುವಾಗಿ ದಯವಿಟ್ಟು ಆ ಟ್ರೈನ್ ಅಷ್ಟು ಸ್ಟಾಪ್ ಕೊಡ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಹಾಂ, ಕೆಲವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಇವು ರೈಲ್ವೆ ನಿಲ್ದಾಣಗಳು ತಿರ್ಗಾ ಸ್ಟಾರ್ಟ್ ಆಗಿಲ್ಲ ಸರ್. ಸಾಕಷ್ಟು ಎಲ್ಲ ದುಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ಕೆಲವು ಕಡೆ ಅಲ್ಲಿ ಇರ್ತಕ್ಕಂಥ ಮೊದಲೆಲ್ಲ ಪಾಪ ಓಡಾಡ್ತಿದ್ರು, ಸುತ್ತಮುತ್ತ ಹಳ್ಳಿಯವರೆಲ್ಲ ಸೀದಾ ಇದಕ್ಕೆ ಹೋಗ್ತಿದ್ರು. ಫಾರ್ ಎಕ್ಸಾಂಪಲ್ ಈಗ ನಾಗರಗಾಳಿ ಅಂತ ಮೊನ್ನೆ ಭೇಟಿ ಕೊಟ್ಟಿದ್ದು, ಅದು ನೋಡಿ ಈಗೆಲ್ಲ ಬಂದಾಗೈತೆ. ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇದಕ್ಕೆ, ಈ ಕಡೆ ಲೋಂಡಾಕ್ ಹೋಗೋಕ್ಕೆ, ಮತ್ತೆ ಬೆಳಗಾಂಗೆ, ಮತ್ತೆ ಈ ಕಡೆ ಧಾರವಾಡಕ್ಕೆಲ್ಲ ಹೋಗ್ಲಿಕ್ಕೆ. ಹಾಗಾಗಿ ಇನ್ನ ಈ ಸಂಸದರು ಬಂದಿದ್ರು, ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಾವು ಮನವಿನೂ ಕೊಟ್ಟಿದ್ವಿ. ಅವರು 2 ದಿವಸಕ್ಕೆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು, ಬಟ್ ಅವ್ರೇನು ಬಗೆಹರಿಸಲಿಲ್ಲ. ಹಾಗಾಗಿ ನೀವು ನಮ್ಮ ರಾಜ್ಯಸಭಾ ಸದಸ್ಯರು, ಹಾಗಾಗಿ ನಿಮ್ಮ ಗಮನಕ್ಕೂ ಇದನ್ನ ವರದಿನೂ ಪ್ರಸಾರ ಮಾಡ್ತೀವಿ ಸರ್. ನಿಮ್ದೊಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದೆ. ಅದೇ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಟ್ರೈನ್ಗಳು ಬಂದಾಗಿದಾವ. ಅದ್ರೊಳಗೆ ಕೆಲವೊಂದು ಚಾಲೂ ಮಾಡಿಸಿದೀವಿ ವಾಪಸ್. ಹಾಂ ಸರ್. ಇನ್ನೂ ಕೆಲವು ಸ್ಟಾರ್ಟ್ ಆಗ್ಬೇಕಾಗ್ಯದ ಸರ್. ಟ್ರೈನ್ಗಳೆಲ್ಲ ಸರ್ ರೈಲ್ವೆ ನಿಲ್ದಾಣಗಳಲ್ಲೇ ಗಾಡಿಗಳು ನಿಲ್ಲಿಸ್ತಾ ಇಲ್ಲ ಅಂತ ಅವ್ರ ಆರೋಪ ಸರ್. ಎಂಥ ಗಾಡಿಗಳು? ಈಗ ರೈಲ್ವೆ ನಿಲ್ದಾಣಗಳಲ್ಲಿ ರೈಲುಗಳು ಸಂಚಾರ ಮಾಡ್ತವೆ, ಪ್ಯಾಸೆಂಜರು ಸ್ಪೀಡು. ಈಗ ಪ್ಯಾಸೆಂಜರ್ ಆದ್ರೂ ನಿಲ್ಲಿಸ್ಬೇಕು ತಾನೇ ಸರ್ ರೈಲ್ವೆ ನಿಲ್ದಾಣಗಳಲ್ಲಿ? ಕೆಲವು ನಿಲ್ಲಿಸ್ತಾನೆ ಇಲ್ಲ.
ಇಲ್ಲ ಅದು ಗೊತ್ತಿಲ್ಲ ನನಗೆ, ಯಾಕಂದ್ರೆ ಗೊತ್ತಿಲ್ಲ ನಾನು ಮಾತಾಡೋದು. ನನಗೆ ಗೊತ್ತಿದ್ದು ಹಾಂ ಸರ್. ಕೆಲವು ಟ್ರೈನ್ ರದ್ದುಪಡಿಸಿದ್ರು, ಆ ಟ್ರೈನ್ಗಳೆಲ್ಲ ವಾಪಸ್ ಚಾಲೂ ಮಾಡಿಸಿದ್ವಿ. ಇನ್ನೂ ಕೆಲವು ಪ್ಯಾಸೆಂಜರ್ ಟ್ರೈನ್ ಚಾಲೂ ಆಗಬೇಕು ಸರ್ ಚಾಲೂ ಮಾಡಿಸಿದ್ದೀರಾ, ಬಟ್ ಕೆಲವು ಇದರಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಈಗ ನಾಗರಗಾಳಿ ಅಂತಕ್ಕಂಥ ರೈಲ್ವೆ ನಿಲ್ದಾಣ ಇತ್ತು ಸರ್. ಮೊದಲು ಎಲ್ಲ ರೈಲ್ಗಳು ನಿಲ್ಸವು ಪ್ಯಾಸೆಂಜರ್ಗಳಿಗೆ. ಈಗೇನಾಗಿದೆ ಅಂದರೆ ಕರೋನಾ ನಂತರ ಯಾವೂ ನಿಲ್ತಾನೆ ಇಲ್ಲ ಸರ್. ಅಲ್ಲಿ ಪೂರ ಪಾಳು ಬಿದ್ದುಬಿಟ್ಟಿದೆ ರೈಲ್ವೆ ನಿಲ್ದಾಣಗಳು. ಈ ರೀತಿ ಸುಮಾರು ಒಂದು 3-4 ರೈಲ್ವೆ ನಿಲ್ದಾಣಗಳು ಈ ರೀತಿ ಆಗಿದ್ದಾವೆ ಅಂತ. ಹಾಗಾಗಿ ಆ ಕಡೆ ಭಾಗದ ಜನರ ಒತ್ತಾಯ ಏನು, ಅಟ್ಲೀಸ್ಟ್ ರೈಲ್ವೆ ನಿಲ್ದಾಣಗಳಲ್ಲಿ ಪ್ಯಾಸೆಂಜರ್ ಗಾಡಿಯಾರು ನಿಲ್ಲಿಸ್ಲಿ. ಅದೇ ಮೊದಲು ಯಾವಿದ್ದು ಅವ್ನು ನಿಲ್ಲಿಸ್ಬೇಕಂತ ಅವ್ರ ಆಗ್ರಹ ಅದ. ಹಾಂ ಸರ್, ನಿಲುಗಡೆ. ಈಗ ಅಂಥವು ಯಾವುದಾವ ನಮಗೆ ಪರ್ಟಿಕ್ಯುಲರ್ ಕೊಟ್ರೆ ಸಂಬಂಧಪಟ್ಟಂತ ಸ್ಟೇಷನ್ ಜನ, ಹಾಂ ಸರ್, ನಾನು ಅದನ್ನು ಚಾಲೂ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಂ ಸರ್. ಎಲ್ಲಿ ಚಾಲೂ ಅದಾವ, ಎಲ್ಲಿ ಬಂದಿದಾವ, ಹಳಿದು ಎಲ್ಲಿ ಚಾಲೂ ಇರ್ತೋ ಅದು ನಮ್ಗೆ ಗೊತ್ತಾವಲ್ಲ. ಆ ಸ್ಟೇಷನ್ದವ್ರಿಗೆ ಹೇಳ್ಬೇಕು. ಹಾಂ ಸರ್. ಹೇಳಿ ವಿನಂತಿ ಮಾಡಿದ್ರೆ ಅದನ್ನ ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಮೊದಲಿನ ಸ್ಥಿತಿ ತರೋ ಪ್ರಯತ್ನ ಮಾಡ್ತೀನಿ. ಹಾಂ ಸರ್, ಹಾಂ ಸರ್. ಹಾಗಾಗಿ ಈಗ ವರದಿನೂ ಪ್ರಸಾರ ಮಾಡಿದೆ ಸರ್, ನಿಮ್ಗೆ ವರದಿನೂ ಹಾಕ್ತಿದ್ವಿ, ದಯವಿಟ್ಟು ನೋಡಿ ಸರ್ ಪ್ಲೀಸ್ ಸರ್. ಅದೇ 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 ಹಾಂ ಸರ್. ಎಸ್ ಎಸ್ ಎಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ನಮಸ್ಕಾರ. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ವಿಶೇಷವಾಗಿ ಮಾನ್ಯ ಒಂದು ರೀತಿ ನರೇಂದ್ರ ಮೋದಿಜಿ ಅವ್ರಿಗೆ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವರು, ರೈಲ್ವೆ ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಎಲ್ಲ ಒಂದು ರೀತಿ ದಿಗ್ದರ್ಶಕ ಮಂಡಳಿಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾನು ಒಂದು ವಿಷಯನ ತಮಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲಿ ರೈಲ್ವೆ ಇಲಾಖೆ ಸಹ ಒಂದು. ಸಾಕಷ್ಟು ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ರೀತಿ ತಳಮಟ್ಟದ ಒಂದು ರೀತಿ ಗ್ರಾಮೀಣ ಪ್ರದೇಶದ ಜನತೆಗೂ ತಲುಪಬೇಕು, ಪ್ರತಿಯೊಬ್ಬರು ಒಂದು ರೀತಿ ರೈಲಲ್ಲಿ ಓಡಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನ, ಸಾಕಷ್ಟು ಸ್ಕೀಮ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಒಂದೇ ಮಾತರಂ ಮತ್ತು ಬುಲೆಟಿನ್ ಟ್ರೈನ್ಗಳು ಮತ್ತು ಮೆಟ್ರೋ, ಈ ರೀತಿ ಹಲವಾರು ಗ್ರಾಮೀಣ ಪ್ರದೇಶದ ಒಂದು ರೀತಿ ರೈಲು ನಿಲ್ದಾಣಗಳ ಒಂದು ರೀತಿ ಶ್ರೇಯೋಭಿವೃದ್ಧಿಗೂ ಸಾಕಷ್ಟು ಶ್ರಮಿಸಿದೆ. ಓಕೆ, ಸಂತೋಷ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾನೊಂದು ಸ್ಟೋರಿನ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದೆರಡು ರೈಲ್ವೆ ನಿಲ್ದಾಣಗಳಲ್ಲಿ ವಿಶೇಷವಾಗಿ ಕರೋನಾ ಅಂತಕ್ಕಂಥ ಮಹಾಮಾರಿಯನ್ನು ನಿಯಂತ್ರಣ ಮಾಡಲು ಕಳೆದ 4 ವರ್ಷಗಳಿಂದ ಅಲ್ಲಿರ್ತಕ್ಕಂಥ ರೈಲು ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಯನ್ನು ಸ್ಟಾಪ್ ಮಾಡಲಾಗಿತ್ತಂತೆ, ಏನು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ. ಆದರೆ ಕರೋನಾ ಹೋಯಿತು, ಕರೋನಾ ಹೋಗಿ ಆಲ್ರೆಡಿ 4 ವರ್ಷ ಆಗಿದೆ, ಸಾಕಷ್ಟು ನಿಯಂತ್ರಣ ಆಗಿದೆ. ಆದರೆ ಎಲ್ಲ ಕಡೆ ನೀವು ರೈಲು ನಿಲ್ದಾಣಗಳನ್ನ ಮತ್ತೆ ರೈಲು ನಿಲುಗಡೆನ ಮಾಡಿದ್ರಿ. ಆದರೆ ಮೊನ್ನೆ ನಾನು ಆಕಸ್ಮಿಕವಾಗಿ ಭೇಟಿ ಕೊಟ್ಟಿದ್ದೆ ನಾಗರಗಾಳಿ ಅಂತಕ್ಕಂಥ ಒಂದು ರೈಲ್ವೆ ನಿಲ್ದಾಣ, ತುಂಬ ದೊಡ್ಡ ರೈಲ್ವೆ ನಿಲ್ದಾಣ. ಸುಮಾರು ಒಂದು 20ರಿಂದ 25 ಹಳ್ಳಿಗಳ ಒಂದು ರೀತಿ ರೈಲು ಪ್ರಯಾಣಿಕರು ಮತ್ತು ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ದಿನನಿತ್ಯ ಸಂಚಾರ ಮಾಡ್ತಾ ಇದ್ರಂತಲ್ಲಿ. ಆದರೆ ಪ್ರಸ್ತುತ ತುಂಬ ಸುಸಜ್ಜಿತವಾದ ರೈಲು ನಿಲ್ದಾಣ. ಆದರೆ ಪ್ರಸ್ತುತ ಅದರ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಪಾಳು ಬಿದ್ದಿದೆ, ಸಾಕಷ್ಟು ಗಿಡ ಗಂಟೆಗಳು, ಹುಲ್ಲುಗಳು ಎಲ್ಲ ಬೆಳೆದು ಇದೇನು ರೈಲು ನಿಲ್ದಾಣನೋ ಅಥವಾ ಏನೋ ಯಾವುದೋ ಒಂದು ರೀತಿ ಹಳೆ ಕಾಲದ ಭೂತ ಬಂಗ್ಲೆಯ ರೀತಿ ಆಗಿದೆ. ಅದು ಬರೀ ರೈಲುಗಳು ಓಡಾಡೋದು ಬಿಟ್ಟರೆ ಏನೂ ಇಲ್ಲ, ಸಿಬ್ಬಂದಿಗಳಿಲ್ಲ, ಯಾರೂ ಇಲ್ಲ. ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂದರೆ, ಈಗ ಕರೋನಾ ಅಂತೂ ಹೋಯ್ತು, ಆಯ್ತಾ. ಆದರೆ ರೈಲು ನಿಲ್ದಾಣಗಳಲ್ಲಿ ಈಗ ಎಲ್ಲೆಲ್ಲಿ ಸ್ಟಾಪ್ ಇದ್ದಾವೋ ಅಲ್ಲೆಲ್ಲ ರೈಲು ನಿಲ್ದಾಣಗಳಲ್ಲಿ ನಿಜವಾಗೂ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಚಿವರು ಮತ್ತು ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ದಯವಿಟ್ಟು ಖುದ್ದಾಗಿ ಗಮನಿಸಬೇಕು. ಯಾಕಪ್ಪ ಅಂತಂದರೆ ಕೆಲವು ರೈಲು ನಿಲ್ದಾಣಗಳು ಮಾತ್ರ ನೆಪ ಮಾತ್ರಕ್ಕಿದ್ದಾವೆ, ಆದರೆ ಅಲ್ಲಿ ರೈಲುಗಳೇ ನಿಲುಗಡೆ ಆಗ್ತಾ ಇಲ್ಲ. ಅದರಲ್ಲಿ ಇದು ಒಂದು. ಯಾವುದೋ ಕರೋನಾ ಅಂತಕ್ಕಂಥ ಮಹಾಮಾರಿ ನೆಪ ಒಡ್ಡಿದ್ರು ಓಕೆ, ಕರೋನಾ ಹೋಯ್ತು ಓಕೆ, ಸೆಕೆಂಡ್ರಿ. ಆದರೆ ಮತ್ತೆ ಆರಂಭ ಮಾಡಬೇಕಲ್ಲ, ಮಾಡಿಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಈ ಬಗ್ಗೆ ಮತ್ತೆ ನಾನು ರೈಲು ನಿಲ್ದಾಣಗಳಲ್ಲಿ ರೈಲುಗಳನ್ನ ನಿಲುಗಡೆ ಮಾಡಿ ಅಂತ ಹೇಳಿಬಿಟ್ಟು ನಾನು ಮೊನ್ನೆ ಒಂದು ತಿಂಗಳಿಂದ ಮಾನ್ಯ ಸಂಸದರು ಸಾಕಷ್ಟು ವರ್ಷಗಳ ನಂತರ ನಮ್ಮ ಕಿತ್ತೂರಿಗೆ ಬಂದು ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಸಹ ಒಂದು ಮನವಿ ಕೊಟ್ಟಿದ್ದೆ, ಆ ಫೋಟೋನು ಬಿಡುಗಡೆ ಮಾಡ್ತೀನಿ.
ಇನ್ನು ಕೇವಲ ಒಂದು ವಾರಗಳಲ್ಲಿ ಇದನ್ನು ನಾನು ಆಕ್ಷನ್ ತಗೋತೀನಿ ಬಸವರಾಜ್ ಅಂತಕ್ಕಂಥ ಮಾತುಗಳನ್ನು ಮನೆ ಸಂಸದರು ಹೇಳಿದರು. ಮನೆ ಸಂಸದ್ರೇ 4 ವರ್ಷಗಳ ನಂತರ ಬಂದ್ರಿ, ಆದರೆ 4 ವರ್ಷಗಳ ನಂತರ ಏನೋ ಬಂದಾಗಿರ್ತಕ್ಕಂಥ ಈರು ನಿಲ್ದಾಣಕ್ಕೆ ನೀವು ಕೇವಲ ಒಂದು ವಾರದಲ್ಲಿ ನೀವು ಬಿಡುಗಡೆ ಒಂದು ರೀತಿ ನಿಲ್ದಾಣ ಭಾಗ್ಯ ಕೊಡ್ತೀವಿ, ನಿಲುಗಡೆ ಭಾಗ್ಯ ಕೊಡ್ತೀವಿ ಅಂದ್ರಲ್ಲ, ಎಲ್ಲಿ ನಿಲ್ದಾಣ ಮಾಡಿಸಿದ್ರಿ? ಎಲ್ಲಿ ರೈಲುಗಳನ್ನ ನಿಲ್ಲಿಸಿದ್ರಿ ಮಾನ್ಯ ಸಂಸದ್ರೇ? ಅಥವಾ ನೀವೇ ರೈಲ್ ಬಿಡ್ತಾ ಇದ್ದೀರಾ ನಮಗೆ ಸಂಸದ್ರೇ, ಮಾನ್ಯ ಅನಂತಕುಮಾರ್ ಹೆಗಡೆ ಅವರೇ? ಹಾಗಾಗಿ ದಯವಿಟ್ಟು ಈ ರೀತಿ ರೈಲುಗಳನ್ನ ಬಿಡೋದು ಬಿಟ್ಬಿಡಿ. ನಿಜವಾಗೂ ವಾಸ್ತವಿಕತೆಗಾಗಿ ರೈಲುಗಳನ್ನ ನಿಲ್ದಾಣ ಮಾಡಿ, ನಿಲ್ದಾಣಗಳಲ್ಲಿ ರೈಲುಗಳನ್ನ ನಿಲ್ಗಡೆ ಮಾಡಿ, ಆಯ್ತಾ? ದಯವಿಟ್ಟು ಈ ರೀತಿ ರೈಲುಗಳನ್ನ ಬಿಟ್ಟು, ನಕಲಿ ರೈಲುಗಳು ಬಿಟ್ಟು ದಯವಿಟ್ಟು ಈ ರೀತಿ ಕೆಲಸ ಮಾಡಿ. ನೋಡಿ ಪಾಪ ಪ್ರಯಾಣಿಕರು ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ಸಾಕಷ್ಟು ದಿನನಿತ್ಯ ಓಡಾಡ್ಲಿಕ್ಕೆ ತೊಂದರೆ ಆಗಿದೆ ಕಾಲೇಜು ವಿದ್ಯಾರ್ಥಿಗಳಿಗೆ, ಆಯ್ತಾ? ನೀವೇನೋ ಸಾಕಷ್ಟು ಒಂದು ರೀತಿ ಹೇಳ್ತೀರಾ, ಸಾಕಷ್ಟು ಹಾಲು ರೈಲ್ ಬಿಟ್ವಿ, ಇಲ್ಲೂ ರೈಲ್ ಬಿಟ್ವಿ, ಆ ಬುಲೆಟಿನ್ ರೈಲ್ ಬಿಟ್ವಿ, ಒಂದೇ ಮಾತ್ರ ರೈಲ್ ಬುಲೆಟಿನ್ ಬಿಟ್ವಿ, ಆದ್ರೆ ಇಲ್ಲಿ ತಲುಪ್ತಾನೆ ಇಲ್ವಲ್ರಿ? ಸುಸಜ್ಜಿತವಾದ ನಿಲ್ದಾಣ ಇದೆ, ಆದ್ರೆ ರೈಲುಗಳಲ್ಲಿ ನಿಲ್ದಾಣ ಆಗ್ತಾ ಇಲ್ವಲ್ಲ, ನಿಲ್ಗಡೆ ಆಗ್ತಾ ಇಲ್ವಲ್ಲ. ಈ ಕಡೆ ದಯವಿಟ್ಟು ಜನಪ್ರತಿನಿಧಿಗಳು ದಯವಿಟ್ಟು ಗಮನ ಹರಿಸಿ, ಆಯ್ತಾ? ಈಗ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಈ ಟೈಮಲ್ಲಿ ಆದ್ರೂ ಇದು ಮಾಡಿ, ಇಲ್ಲಾಂದ್ರೆ ನೀವು ಎಲೆಕ್ಷನ್ ಟೈಮಿಗೆ ಅದ್ರ ಆಕ್ರೋಶಕ್ಕೆ ಒಳಗಾಗ್ತೀರಾ. ಹಾಗಾಗಿ ಇವತ್ತು ಮಾನ್ಯ ಗೌರವಾನ್ವಿತ ಈರಣ್ಣ ಕಡಾಡಿ ಸಾಹೇಬ್ರಿಗೆ ಗಮನಕ್ಕೆ ತಗೊಂಡಿದ್ವಿ, ಅವರು ಸಹ ಸೂಕ್ತವಾಗಿ ಸ್ಪಂದನೆ ಮಾಡಿದ್ದಾರೆ. ಕೂಡಲೇ ಬಸವರಾಜ್ನ ಗಮನಕ್ಕೆ ತಗೊಂಡಿದ್ದಕ್ಕೆ ಒಳ್ಳೇದಾಯ್ತು, ಖಂಡಿತ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ. ಹಾಗಾಗಿ ದಯವಿಟ್ಟು ಇಂಥ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಕ್ಕಂಥ ಒಂದು ರೀತಿ ಸಂಸದರು ಬೇಕಾಗಿದೆ ನಮಗೆ, ಆಯ್ತಾ? ಮಾನ್ಯ ಸಂಸದರು ಮೊದಲೇ ಬರಲ್ಲ, ಅಂಥದ್ರಲ್ಲಿ ನಾನು ಏನು ನಿರೀಕ್ಷೆನೂ ಇಟ್ಕೊಂಡಿಲ್ಲ ಬಿಡಿ, ನೀವು ರೈಲು ನಿಲ್ಗಡೆ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು. ಆದಾಗ್ಯೂ ಸಹ ನಿಮ್ಗೊಂದು ಮನವಿ ಕೊಟ್ಟಿದ್ವಿ, ಅಟ್ಲೀಸ್ಟ್ ಆ ಮನವಿಗಾದ್ರೂ ನೀವು ಪುರಸ್ಕಾರ ಮಾಡಬೇಕಾಗಿತ್ತು ಮಾನ್ಯ ಸಂಸದರು, ಆದರೆ ಮಾಡಲಿಲ್ಲ. ಓಕೆ, ದೇವರೊಳಗೆ ಮಾಡಲಿ ನಿಮಗೆ, ಆಲ್ ರೈಟ್. ನಾವಂತೂ ಈರಣ್ಣ ಕಡಾಡಿ ಅವರಿಗೆ ಗಮನ ತಗೊಂಡಿದ್ವಿ, ಅವರಿಂದ ನಿರೀಕ್ಷೆನೂ ಮಾಡಿದ್ವಿ, ಖಂಡಿತ ಅದನ್ನ ಏನು ನಿಲ್ಲುಗಡೆ ಭಾಗ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ದಯವಿಟ್ಟು ಅದನ್ನ ಬೇಗ, ಆದಷ್ಟು ಬೇಗ ಆ ರೈಲು ನಿಲ್ದಾಣದಲ್ಲಿ ಅದನ್ನ ಒಂದು ರೀತಿ ಕಾರ್ಯರೂಪಕ್ಕೆ ತಗೊಬಂದು ಅಲ್ಲಿ ನಿಲುಗಡೆ ಭಾಗ್ಯ, ರೈಲುಗಳ ನಿಲುಗಡೆ ಭಾಗ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಂದೊಂದು. ಇನ್ನಾದ್ರೂ ಈ ರೈಲು ನಿಲ್ದಾಣದಲ್ಲಿ ರೈಲುಗಳ ನಿಲುಗಡೆ ಭಾಗ್ಯ ದೊರಕುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.